ಚಾರ್ಮಾಡಿ ಘಾಟ್ನಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ರಸ್ತೆ ಮಧ್ಯೆ ಎರಡು ಕೆಎಸ್ಆರ್ಟಿಸಿ ಬಸ್ಗಳು ಕೆಟ್ಟು ನಿಂತ್ಕೊಂಡಿವೆ. ಚಾರ್ಮಾಡಿ ಘಾಟ್ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ರಸ್ತೆ ಮಧ್ಯೆ ಎರಡು ಕೆಎಸ್ಆರ್ಟಿಸಿ ಬಸ್ಗಳು ಕೆಟ್ಟು ನಿಂತಿರೋದ್ರಿಂದ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಆ ರೋಡ್ ಹೆಂಗಿದೆ ಅಂತ ಎಲ್ಲರೂ ನೋಡಿದೀವಿ. ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ನಡೆದಿರೋ ಘಟನೆ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ನೂರಾರು ವಾಹನಗಳು ಅಲ್ಲೇ ನಿಂತ್ಕೊಂಡಿದ್ದಾವೆ, ನೂರಾರು ವಾಹನಗಳು. ಟ್ರಾಫಿಕ್ ನಡುವೆ ಒಂದು ಆಂಬ್ಯುಲೆನ್ಸ್ ಕೂಡ ಸಿಕ್ಕಾಕೊಂಡು ಪರದಾಡ್ತಾ ಇದ್ದಾರೆ. ಮಂಗಳೂರಿಗೆ ಹೋಗ್ತಾ ಇದ್ದಂತ ರೋಗಿಯ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಬ್ಲಾಕ್ ಆಗಿದೆ. ಬಣಕಲ್, ಮೂಡಿಗೆರೆ ಪೊಲೀಸರು ಇನ್ನಿಲ್ಲದ ಹರಸಾಹಸ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಕ್ಲಿಯರ್ ಮಾಡಕ್ಕೆ. ಯಾಕಂದ್ರೆ ವೆಹಿಕಲ್ ಹಿಂದ್ಗಡೆಗೂ ಹೋಗಕ್ಕಾಗಲ್ಲ, ಮುಂದ್ಗಡೆಗೂ ಬರಕ್ಕಾಗಲ್ಲ. ಅಲ್ಲಿ ಆ ತರ ಸಿಚುವೇಶನ್ ಇರುತ್ತೆ. ರಸ್ತೆ ಮಧ್ಯೆ ಎರಡು ಕೆಎಸ್ಆರ್ಟಿಸಿ ಬಸ್ಗಳು ಕೆಟ್ಟು ನಿಂತ್ಕೊಂಡಿರೋದ್ರಿಂದ ಚಾರ್ಮಾಡಿ ಘಾಟ್ನಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಮಂಗಳೂರಿಗೆ ಹೋಗ್ತಾ ಇದ್ದಂತ ರೋಗಿಯ ಕುಟುಂಬಸ್ಥರು ಟ್ರಾಫಿಕ್ ಜಾಮ್ ನಡುವೆ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡಿರೋದ್ರಿಂದ ಪರದಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬಂಪರ್ ಟು ಬಂಪರ್ ಜಾಮ್ ಇರುತ್ತೆ. ಈ ಕಡೆ ಹೋಗಕ್ಕೂ ಆಗಲ್ಲ, ಆ ಕಡೆ ಬರಕ್ಕೂ ಆಗಲ್ಲ, ಅಂತ ಸಿಚುವೇಶನ್ ಇರುತ್ತೆ. ಗಾಡಿನ ಟರ್ನ್ ಮಾಡಕ್ಕೂ ಆಗಲ್ಲ. ಅಲ್ಲಿ ಒಂದ್ ಕಡೆ ಮಳೆ ಬೇರೆ ಬರ್ತಾ ಇದೆ. ಜನ ಇಳಿಸಿದ್ರೆ ನಾವು ತಳ್ತೇವೆ. ಜನ ಇಳಿಸಿದ್ರೆ ನಾವು ತಳ್ತೇವೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟು ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿ. ರಸ್ತೆ ಕೂಡ ಕಿರಿದಾಗಿದೆ, ಬಹಳ ದೊಡ್ಡ ರಸ್ತೆ ಅಲ್ಲ. ಅಣ್ಣಪ್ಪ ದೇವಸ್ಥಾನದ ಬಳಿ ನಡೆದಿರುವಂತಹ ಘಟನೆ. ಬೆಳಿಗ್ಗೆಯಿಂದಲೂ ಕೂಡ ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ಟ್ರಾಫಿಕ್ ಜಾಮ್. ಹೋಗೋರು ಹೋಗಕ್ಕಾಗ್ತಲ್ಲ, ಬರೋರು ಬರಕ್ಕಾಗ್ತಿಲ್ಲ. ಇದ್ರ ಮಧ್ಯೆ ಆಂಬ್ಯುಲೆನ್ಸ್ ಕೂಡ ಸಿಕ್ಕಾಕೊಂಡಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಆ ಸಿಚುವೇಶನ್ ಹೇಗಿರ್ಬೋದು ಅಂತ. ಸೊ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಬೇಕು ಅಂತ. ಸೊ ಸದ್ಯ ಇನ್ಯಾರಾದ್ರೂ ಆ ರೂಟ್ನಲ್ಲಿ ಟ್ರಾವೆಲ್ ಮಾಡೋರಿದ್ರೆ ಸ್ವಲ್ಪ ಗಮನಿಸಿ ಟ್ರಾವೆಲ್ ಮಾಡೋದು ಒಳ್ಳೆಯದು.